ಶಿವಸೂತ್ರ ಪ್ರವಚನ ಮಾಲಿಕೆ. ಕಳೆದು ಹೋಯಿತು ಸ್ವರ್ಣಯುಗ, ಉಳಿದಿದೆ ಸ್ವರ್ಣಧೂಳಿನ ಶೇಷ. ಓಶೋ. ರೆಕಾರ್ಡಿಂಗ್ 6. ಶಿವನು ಸಹ ಇದನ್ನೇ ಹೇಳುತ್ತಿರುವನು. ಚೈತನ್ಯವೇ ಆತ್ಮ, ಚೈತನ್ಯವನ್ನು ಬೆಳೆಸಿಕೊ ಅಂದಾಗ ಮೆಲ್ಲ ಮೆಲ್ಲನೆ ಆತ್ಮದ ಬೆಳಕು ನಿನ್ನ ಜೀವನದಲ್ಲಿ ಬೆಳಗತೊಡಗುವುದು. ಎರಡನೆಯ ಸೂತ್ರ. ಜ್ಞಾನಂ ಬಂಧಃ, ಜ್ಞಾನವೆಂಬುದೇ ಬಂಧನ. ಬಲು ಸೋಜಿಗದ ಸೂತ್ರ. ಜ್ಞಾನವೆಂಬುದಕ್ಕೆ ಬಹಳ ಅರ್ಥವಿದೆ. ಒಂದನೆಯದು, ನಾನು ಇದ್ದೇನೆ ಎಂದು ನೀನು ಎಲ್ಲಿಯವರೆಗೆ ತಿಳಿದಿರುವೆಯೋ ಅದುವರೆಗೂ ನೀನು ಅಜ್ಞಾನದಿಂದಲೇ ತುಂಬಿರುವೆ. ಏಕೆಂದರೆ ನಾನು ಎನ್ನುವುದೇ ಅಜ್ಞಾನ, ಅಹಂಕಾರದ ಅಜ್ಞಾನ. ಎಂದು ನೀನು ಆತ್ಮಭಾವದಿಂದ ಪೂರ್ಣನಾಗುವೆಯೋ ಅಂದು ಇರುವಿಕೆಯಂತೂ ಇರುವುದು, ಅಹಂಭಾವ ಅಳಿಯುವುದು. ನಾನು ಇರುವೆ ಎಂಬುದರಲ್ಲಿ ನಾನು ಕಡಿದು ಹೋಗುವುದು, ಇರುವೆ ಎಂಬುದು ಮಾತ್ರ ಉಳಿಯುವುದು. ಈ ಮಾತನ್ನು ಪ್ರಯೋಗ ಮಾಡಿ ನೋಡೋಣ. ನೀನು ಯಾವುದಾದರೊಂದು ಮರದ ಕೆಳಗೆ ಕುಳಿತುಕೋ. ಶಾಂತತೆಯಿಂದ ನಿನ್ನೊಳಗೆ ಹುಡುಕಿ ನೋಡು, ನಾನು ಎಂಬುದು ಎಲ್ಲಿದೆ ಎಂದು. ಅದು ಎಲ್ಲೆಲ್ಲೂ ಕಾಣಬರುವುದಿಲ್ಲ. ಇರುವಿಕೆ ಮಾತ್ರ ಎಲ್ಲೆಲ್ಲೂ ಕಾಣುವುದು. ಅಸ್ತಿತ್ವವು ಎಲ್ಲೆಡೆಯಲ್ಲೂ ಇದೆ. ಅಸ್ತಿತ್ವದೊಂದಿಗೆ ಅಹಂಕಾರವು ಮಾತ್ರ ಎಲ್ಲೂ ಕಂಡುಬರುವುದಿಲ್ಲ. ಅಹಂಕಾರವೆಂಬುದು ನಿನ್ನ ಕಲ್ಪನೆ, ನೀನೇ ಕಟ್ಟಿಕೊಂಡ ಕೃತಕ ನಿರ್ಮಾಣ. ಅದು ಸುಳ್ಳಾದುದು, ಅಸತ್ಯವಾದುದು, ಅದಕ್ಕಿಂತ ಹೆಚ್ಚು ಅಪ್ರಾಮಾಣಿಕವಾದುದು ಬೇರಾವುದೂ ಇಲ್ಲ. ಕೇವಲ ತಾತ್ಕಾಲಿಕವಾದುದು. ಪ್ರಪಂಚದಲ್ಲಿ ಅದರ ಅಗತ್ಯವಿದೆ, ಆದರೆ ಸತ್ಯದಲ್ಲಿ ಮಾತ್ರ ಅದಕ್ಕೆ ಸ್ಥಾನವಿಲ್ಲ. ಅಂದಹಾಗೆ ಒಂದನೆಯದು, ನಾನು ಇರುವೆನು ಎಂಬ ಈ ಜ್ಞಾನವು ಬಂಧನಕ್ಕೆ ಕಾರಣವಾಗಿದೆ. ನನ್ನ ಇರುವಿಕೆಯು ತಿಳುವಳಿಕೆಯೇನೋ ಶುದ್ಧವಾದುದು, ಅದಕ್ಕೆ ಸೀಮೆಯೇ ಇಲ್ಲ. ನೀನು ಇರುವೆ ಎಂದು ಹೇಳಿದಾಗ ನಿನ್ನ ಇರುವಿಕೆಗೂ ವೃಕ್ಷವು ತಾನು ಇರುವೆ ಎಂದು ಹೇಳುವ ಅದರ ಇರುವಿಕೆಗೂ ಏನಾದರೂ ಅಂತರವಿದೆಯೇ? ನಿನ್ನ ಇರುವಿಕೆಗೂ ನನ್ನ ಇರುವಿಕೆಗೂ ಏನಾದರೂ ಅಂತರ ಉಂಟೆ? ನೀನು ಕೇವಲ ಇರುವಿಕೆ ಮಾತ್ರನಾದ ಮೇಲೆ ನದಿಗಳು, ಪರ್ವತಗಳು, ಗಿಡಮರಗಳು, ಹೂಬಳ್ಳಿಗಳೆಲ್ಲವೂ ನಿನ್ನ ಇರುವಿಕೆಯೊಂದಿಗೆ ಒಂದಾದಂತೆ. ನಾನು ಎಂದೊಡನೆ ಬೇರೆಯಾದಂತೆ. ನಾನು ಎಂದೊಡನೆ ನೀನು ಮುರಿದು ಹೋದಂತೆ, ಬೇರೆಯಾದಂತೆ, ಅನ್ಯನಾದಂತೆ. ಅಸ್ತಿತ್ವದಿಂದ ನಾನು ಬೇರ್ಪಟ್ಟಂತಾಯಿತು. ಇರುವಿಕೆ ಎಂಬುದು ಬ್ರಹ್ಮ, ನಾನು ಎಂಬುದು ಮನುಷ್ಯನ ಅಜ್ಞಾನದ ದಶೆ. ಎಂದು ನೀನು ಇರುವೆ ಎಂದು ಮಾತ್ರ ತಿಳಿವೆಯೋ ಆಗ ನಿನ್ನೊಳಗಿನ ಕೇಂದ್ರವು ಇಲ್ಲವಾಗುವುದು. ಆಗ ಇಡೀ ಅಸ್ತಿತ್ವವೇ ಒಂದಾಗಿ ನಿಲ್ಲುವುದು. ಆಗ ನೀನು ಸಾಗರದಲ್ಲಿ ಕರಗಿ ಹೋದ ಅಲೆಯಂತೆ. ಈಗ ನೀನಿರುವುದು ಹೆಪ್ಪುಗಟ್ಟಿದ ತರಂಗದಂತೆ, ಸಾಗರದಿಂದ ಬೇರ್ಪಟ್ಟು ನಿಂತಿರುವೆ. ಜ್ಞಾನಂ ಬಂಧಃ. ಮೊದಲಾಗಿ ಜ್ಞಾನವೆಂಬುದು ಬಂಧನ. ನಾನು ಇದ್ದೇನೆ ಎಂಬ ಈ ಜ್ಞಾನವೇ ಒಂದು ಸೆರೆ. ಮತ್ತೊಂದು ನೀನು ಹೊರಗಿನಿಂದ ಹೆಕ್ಕಿಕೊಳ್ಳುವ ಜ್ಞಾನ, ಶಾಸ್ತ್ರಗಳಿಂದ ಕದ್ದು ತಂದದ್ದು, ಸದ್ಗುರುಗಳಿಂದ ಎರವಲು ಪಡೆದದ್ದು. ಇದು ಮತ್ತೊಂದು ಬಂಧನ. ಇದರಿಂದ ನಿನಗೆ ಬಿಡುಗಡೆ ಇಲ್ಲ. ಆದ್ದರಿಂದ ನೀವು ಪಂಡಿತನಷ್ಟು ಬಂಧಿತನಾದ ಬೇರೊಬ್ಬ ವ್ಯಕ್ತಿಯನ್ನು ಕಾಣಲಾರಿರಿ. ನನ್ನ ಬಳಿಗೆ ಅನೇಕ ರೀತಿಯ ಜನರು, ಎಲ್ಲ ಬಗೆಯ ರೋಗಿಗಳು ಬರುವರು. ಅವರಲ್ಲಿ ಪಂಡಿತರಷ್ಟು ಕ್ಯಾನ್ಸರ್ಗ್ರಸ್ತರು ಬೇರಾರೂ ಇಲ್ಲ. ಅವರಿಗೆ ಚಿಕಿತ್ಸೆಯೇ ಇಲ್ಲ.
ಗುಣವಾಗದ ರೋಗ ಅವರದು. ಅವರಿಗೆ ಅವರ ತಿಳಿವೇ ಬಲು ದೊಡ್ಡ ಕಾಯಿಲೆಯಾಗಿದೆ. ಆದ್ದರಿಂದ ಅವರು ಕಿವಿಗೊಟ್ಟು ಕೇಳಲಾರ, ಮನವಿಟ್ಟು ತಿಳಿಯಲಾರ. ಅವನೊಡನೆ ನೀನು ಏನಾದರೂ ಹೇಳಲು ಹೋದರೆ ಹೇಳುವ ಮೊದಲೇ ಅವನು ಅದಕ್ಕೆ ಅರ್ಥೈಸುವನು. ತಾನು ಹೇಳುವ ಮೊದಲೇ ವ್ಯಾಖ್ಯಾನಿಸುವನು. ಬರೀ ಶಬ್ದಗಳಿಂದ ತುಂಬಿದ ಚಿತ್ತವು ಏನನ್ನೂ ತಿಳಿದುಕೊಳ್ಳಲಾರದು. ತಾನೇನೂ ಅರಿಯದಿದ್ದು ಅವನು ಬಹಳ ಬಲ್ಲವನಾಗಿರುವನು, ಏಕೆಂದರೆ ಅವನ ತಿಳಿವು ಎಲ್ಲ ಎರವಲು. ತಾನೇನೂ ಅರಿಯದಿದ್ದು ಅವನು ಬಹಳ ಬಲ್ಲವನಾಗಿರುವನು, ಏಕೆಂದರೆ ಅವನ ತಿಳಿವು ಎಲ್ಲ ಎರವಲು. ಸಾಲ. ಶಾಸ್ತ್ರದಿಂದ ಒಂದು ವೇಳೆ ಜ್ಞಾನವು ದೊರೆಯುವುದಾದರೆ ಎಲ್ಲರ ಬಳಿಯಲ್ಲೂ ಶಾಸ್ತ್ರಗಳಿವೆ, ದೊರೆಯಬಹುದಿತ್ತು. ಜ್ಞಾನವು ದೊರೆಯುವುದು ವ್ಯಕ್ತಿ ನಿಶ್ಶಬ್ದನಾದಾಗ. ಆಗ ಅವನು ಎಲ್ಲ ಶಾಸ್ತ್ರಗಳನ್ನು ವಿಸರ್ಜಿಸುವನು. ಇನ್ನೊಬ್ಬರಿಂದ ಪಡೆದ ಎಲ್ಲ ಜ್ಞಾನವನ್ನು ಅವನು ಜಗತ್ತಿಗೆ ಹಿಂತಿರುಗಿಸುವನು. ತಾನೆಂದು ತನ್ನ ಅಸ್ತಿತ್ವವನ್ನು, ಮೂಲವನ್ನು ಅರಸತೊಡಗುವನು. ಆಗ ಅವನು ತನ್ನೆಲ್ಲ ಗಳಿಕೆಯನ್ನು ಕೈಬಿಡಬೇಕಾಗುವುದು. ಇದನ್ನು ಸ್ವಲ್ಪ ತಿಳಿಯಿರಿ. ನಿಮ್ಮ ಶರೀರವು ನಿಮಗೆ ನಿಮ್ಮ ತಾಯಿ ತಂದೆಯಿಂದ ದೊರೆತದ್ದು. ನಿಮ್ಮ ಶರೀರದಲ್ಲಿ ನಿಮ್ಮದೆಂಬುದೇನೂ ಇಲ್ಲ. ಅರ್ಧ ನಿಮ್ಮ ತಾಯಿಯದು, ಮತ್ತರ್ಧ ನಿಮ್ಮ ತಂದೆಯದು. ಇವರಿಬ್ಬರ ದಾನದಿಂದ ನಿಮ್ಮ ಶರೀರ ಹುಟ್ಟಿದೆ, ಮತ್ತೆ ಆಹಾರವೂ ನಿಮಗೆ ಶರೀರವಿತ್ತಿದೆ. ಪ್ರತಿದಿನ ನೀವು ಉಣ್ಣುವುದು, ತಿನ್ನುವುದು ಅದು ಪಂಚತತ್ವಗಳಿಂದ, ವಾಯು, ಅಗ್ನಿ ಇತ್ಯಾದಿ 5 ತತ್ವಗಳಿವೆಯಷ್ಟೇ ಅದರಿಂದ ಉಂಟಾದುದು. ಈ ಆಹಾರವೂ ಸಹ ನಿಮ್ಮ ಶರೀರವನ್ನು ಇತ್ತಿದೆ. ಇದರಲ್ಲಿ ನಿಮ್ಮದೆಂಬುದು ಏನೂ ಇಲ್ಲ. ಆದರೆ ನಿಮ್ಮ ಚೈತನ್ಯವೊಂದೇ ಈ 5 ತತ್ವಗಳಲ್ಲಿ ಯಾವುದರೊಂದಿಗೂ ದೊರೆಯದಿರುವಂಥದ್ದು. ನಿಮ್ಮ ಚೈತನ್ಯವು ನಿಮಗೆ ನಿಮ್ಮ ತಂದೆ ತಾಯಿಗಳಿಂದಲೂ ದೊರಕಿಲ್ಲ. ನೀವು ಏನೇನು ತಿಳಿದಿರುವಿರೋ ಅವು ಸ್ಕೂಲು, ಕಾಲೇಜುಗಳಿಂದ ಬಂದವು, ಶಾಸ್ತ್ರಗಳಿಂದ ಉಂಟಾದವು, ಗುರುಗಳಿಂದ ಪಡೆದವು. ಇವೆಲ್ಲವೂ ನಿಮ್ಮ ಶರೀರದ ಭಾಗಗಳು. ಆತ್ಮಕ್ಕೆ ಯಾವ ಸಂಪರ್ಕವಿಲ್ಲ. ನಿಮಗೆ ಯಾರೊಬ್ಬರಿಂದಲೂ ದೊರೆಯದಿರುವುದೇ ನಿಮ್ಮ ಆತ್ಮ. ಹೀಗೆ ಕೇವಲ ನಿಮ್ಮದೇ ಆದ ಯಾರೊಬ್ಬರಿಂದಲೂ ದೊರೆಯದಿರುವ ತಾಯಿಯಲ್ಲ, ತಂದೆಯಲ್ಲ, ಸಮಾಜವಲ್ಲ, ಗುರುವಲ್ಲ, ಶಾಸ್ತ್ರವಲ್ಲ, ಹೀಗೆ ಯಾರೊಬ್ಬರ ದೇಣಿಗೆಯಲ್ಲದ ನಿಮ್ಮ ಆತ್ಮವೊಂದೇ ನಿಮ್ಮ ಈ ಸ್ವಭಾವ. ನಿಮ್ಮ ಸ್ವಭಾವ. ಜ್ಞಾನವು ಬಂಧನ, ಏಕೆಂದರೆ ಅದು ನಿಮ್ಮನ್ನು ನಿಮ್ಮೀ ಸ್ವಭಾವಕ್ಕೆ ಸೇರಗೊಡದು. ಜ್ಞಾನವೇ ನಿಮ್ಮನ್ನು ಬೇರೆ ಮಾಡಿದೆ. ನೀವು ನಿಮ್ಮನ್ನು ಹಿಂದೂ ಎನ್ನುವಿರಿ. ಎಂದಾದರೂ ಯೋಚಿಸಿರುವಿರೇನು ನೀವೇಕೆ ಹಿಂದೂ ಎಂಬುದಾಗಿ? ನೀವು ನಿಮ್ಮನ್ನು ಮುಸಲ್ಮಾನರೆನ್ನುವಿರಿ. ಎಂದಾದರೂ ವಿಚಾರ ಮಾಡಿರುವಿರೇನು ನೀವೇಕೆ ಮುಸಲ್ಮಾನ ಎಂದು? ಹಿಂದುವಿಗೂ ಮುಸಲ್ಮಾನನಿಗೂ ಇರುವ ವ್ಯತ್ಯಾಸವೇನು? ಅವರ ರಕ್ತವನ್ನು ತೆಗೆದು ಡಾಕ್ಟರ್ ಹೇಳಬಲ್ಲರೇನು ಇದು ಹಿಂದುವಿನ ರಕ್ತ, ಇದು ಮುಸಲ್ಮಾನನ ರಕ್ತ ಎಂದು? ಅವರ ಎಲುಬುಗಳನ್ನು ಕಡಿದು ನೋಡಿ ಹೇಳಬಲ್ಲನೇನು ಇದು ಹಿಂದುವಿನ ಎಲುಬು, ಇದು ಮುಸಲ್ಮಾನನ ಎಲುಬು ಎಂದು? ಸಾಧ್ಯವಿಲ್ಲ. ಶರೀರದ ಪರೀಕ್ಷೆಯಿಂದ ಏನೂ ತಿಳಿಯದು. ಇವರಿಬ್ಬರ ಶರೀರಗಳಲ್ಲೂ 5 ತತ್ವಗಳು ಒಂದೇ ಸಮನಾಗಿವೆ. ಆದರೆ ಅವರಿಬ್ಬರ ತಲೆಬುರುಡೆಗಳನ್ನು ಪರೀಕ್ಷೆ ಮಾಡಿದಾಗ ಯಾರು ಹಿಂದೂ, ಯಾರು ಮುಸಲ್ಮಾನ ಎಂಬುದು ತಿಳಿದು ಬರಬಹುದು. ಏಕೆಂದರೆ ಇವರಿಬ್ಬರ ಶಾಸ್ತ್ರಗಳು ಬೇರೆ, ಇವರಿಬ್ಬರ ಸಿದ್ಧಾಂತಗಳು ಬೇರೆ, ಇಬ್ಬರ ಶಬ್ದಗಳು ಬೇರೆ ಬೇರೆ. ಈ ಶಬ್ದಗಳ ಅಂತರ ನಿಮಗೆ ಒಂದು ರೀತಿಯ ತಿಳುವಳಿಕೆ ಬಂದಿದೆ. ಆದ್ದರಿಂದ ನೀವು ಹಿಂದೂಗಳು, ಮತ್ತೊಬ್ಬ ಜೈನ, ಅವನಿಗೆ ಈ ಪರಿಯ ಜ್ಞಾನ ದೊರಕಿದೆ. ನಿಮ್ಮ ನಡುವೆ ಇರುವ ಅಂತರಾಳಗಳೆಲ್ಲ ಜ್ಞಾನದಿಂದುಂಟಾಗುವ ಗೋಡೆಗಳು. ಈ ಜ್ಞಾನವೆಲ್ಲ ಎರವಲು. ಓರ್ವ ಮುಸಲ್ಮಾನ ಶಿಶುವನ್ನು ಒಬ್ಬ ಹಿಂದುವಿನ ಮನೆಯಲ್ಲಿಟ್ಟು ಬೆಳೆಸಿರಿ. ಅವನು ಒಬ್ಬ ಹಿಂದುವಾಗಿ ಬೆಳೆಯುವನು.
ಓರ್ವ ಬ್ರಾಹ್ಮಣನಂತೆ ಅವನು ಜನಿವಾರವನ್ನು ಹಾಕುವನು. ವೇದ ಉಪನಿಷತ್ತುಗಳನ್ನು ಕಲಿತು ಅದರ ವಾಕ್ಯಗಳನ್ನು ಉದ್ಘೃತಗೊಳಿಸುವನು. ಹಾಗೆಯೇ ಓರ್ವ ಹಿಂದೂ ಶಿಷ್ಯವನ್ನು ಮುಸಲ್ಮಾನನ ಮನೆಯಲ್ಲಿ ಬೆಳೆಸಿರಿ. ಅವನು ಕುರಾನಿನ ಆಯತ್ತುಗಳನ್ನು ಆವರ್ತಿಸಬಹುದು. ಜ್ಞಾನವೆಂಬುದು ನಿಮ್ಮನ್ನು ಬಂಧಿಸುವುದು, ಏಕೆಂದರೆ ನಿಮ್ಮ ಸುತ್ತ ಅದು ಗೋಡೆಗಳನ್ನು ಕಟ್ಟುವುದು. ಜ್ಞಾನವು ನಿಮ್ಮನ್ನು ಕಲಹಕ್ಕೆ ಹಚ್ಚುವುದು, ಅದು ನಿಮ್ಮ ಜೀವನದಲ್ಲಿ ವೈಮನಸ್ಸುಗಳನ್ನು ವೈರವನ್ನು ಬಿತ್ತುವುದು. ಹಾಗಲ್ಲದೆ ಹಿಂದೂ, ಮುಸಲ್ಮಾನ್, ಜೈನ, ಪಾರ್ಸಿ ಎಂದು ನಿಮಗಾವ ನಾಮಕರಣವನ್ನು ಮಾಡದಿದ್ದರೆ ಏನಾಯಿತೆಂದು ಸ್ವಲ್ಪ ಹೊತ್ತಾದರೂ ಯೋಚಿಸಿ ನೋಡಿ. ಆಗ ನೀವು ಕೇವಲ ಓರ್ವ ಮನುಷ್ಯನಾಗಿ ಬೆಳೆಯುವಿರಿ. ನಿಮ್ಮಲ್ಲಿ ಯಾವುದೊಂದು ಅಡ್ಡಗೋಡೆಗಳ ಬಂಧನವಿರುವುದಿಲ್ಲ. ಈ ಜಗತ್ತಿನಲ್ಲಿ ಸುಮಾರು 300 ಧರ್ಮಗಳಿವೆ, ಅಂದರೆ 300 ಬಂದೀಖಾನೆಗಳಿವೆ. ಪ್ರತಿಯೊಬ್ಬನು ಹುಟ್ಟಿದೊಡನೆ ಅವನನ್ನು ಒಂದಿಲ್ಲೊಂದು ಬಂದೀಖಾನೆಯಲ್ಲಿ ಸೇರಿಸಲಾಗುವುದು. ಮಗು ಹುಟ್ಟಿದೊಡನೆ ಪಂಡಿತರು, ಪುರೋಹಿತರು, ಮುಲ್ಲಾ, ಮೌಲಿಗಳು ಆ ಮಗುವಿನ ಮೇಲೆ ತಮ್ಮ ಕಡಿವಾಣವೆನ್ನೆಸೆದು ತಮ್ಮ ಹತೋಟಿಗೆ ತೆಗೆದುಕೊಳ್ಳಲು ಹೊಂಚು ಹಾಕುವರು. ಇದಕ್ಕೆ ಅವರಿಟ್ಟಿರುವ ಹೆಸರು ಧರ್ಮ ಶಿಕ್ಷಣ ಎಂದು. ಆದರೆ ವಸ್ತುತಃ ಇದಕ್ಕಿಂತ ದೊಡ್ಡ ಅಧರ್ಮ ಬೇರೆ ಇಲ್ಲ. ಆದರೂ ಅವರು ಅದನ್ನು ಧರ್ಮ ಶಿಕ್ಷಣವೆಂದೇ ಹೇಳುವರು. ಮಗುವಿಗೆ 7 ವರ್ಷ ತುಂಬುವುದರೊಳಗೆ ಆ ಮಗುವನ್ನು ಧರ್ಮ ಶಿಕ್ಷಣದ ಮೂಲಕ ಬಿಗಿದು ಕಟ್ಟುವರು. ಇಲ್ಲವಾದರೆ ಆ ಮಗುವನ್ನು ಮುಂದೆ ಹತೋಟಿಯಲ್ಲಿಡುವುದು ಕಷ್ಟವಾಗುತ್ತಾ ಹೋಗುವುದು. 7 ವರ್ಷಕ್ಕೆ ಮೇಲ್ಪಟ್ಟ ಮಕ್ಕಳಲ್ಲಿ ಬುದ್ಧಿ ಬಲಿಯತೊಡಗುವುದು. ಮಕ್ಕಳು ಪ್ರಶ್ನೆಗಳನ್ನು ಮಾಡತೊಡಗುವರು. ಪ್ರಶ್ನೆಗಳಿಗೆ ಉತ್ತರ ಪಂಡಿತರ ಬಳಿ ಇಲ್ಲ. ಪಂಡಿತರು ಮೂಢರನ್ನು ಮಾತ್ರ ಸಂತೈಸಬಲ್ಲರು. ಬುದ್ಧಿ ಕಡಿಮೆಯಾದಷ್ಟು ಮನುಷ್ಯರು ಪಂಡಿತರ ಮಾತಿಗೆ ಮರಳಾಗುವನು. ಆತ ಕೇಳುವುದು ಒಂದೇ ಪ್ರಶ್ನೆ, ಮತ್ತೇನು? ಉತ್ತರ ಕೂಡಲೇ ಸಿದ್ಧ. ನೀವು ಪಂಡಿತರ ಬಳಿ ಹೋಗಿ ಕೇಳುವುದೇನು? ಈ ಜಗತ್ತು ನಿರ್ಮಿಸಿದವರಾರು? ದೇವರು ಎಂದು ಪಂಡಿತ ಉತ್ತರಿಸುವನು. ನೀವು ದೇವರನ್ನು ಯಾರು ಮಾಡಿದರು ಎಂದು ಕೇಳದೆ ಅಷ್ಟಕ್ಕೆ ಸಂತುಷ್ಟರಾಗಿ ಮನೆಗೆ ಬಂದು ಬಿಡುವಿರಿ. ಒಂದು ವೇಳೆ ನೀವು ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಲ್ಲಿ ಪಂಡಿತ ಖಂಡಿತವಾಗಿ ಸಿಟ್ಟಾಗುತ್ತಿದ್ದ, ಏಕೆಂದರೆ ಅವನಿಗೂ ಸಹ ಈ ಪ್ರಶ್ನೆಗೆ ಉತ್ತರ ತಿಳಿಯದು. ಯಾವ ಪುಸ್ತಕದಲ್ಲೂ ಸಹ ಅದಕ್ಕೆ ಉತ್ತರ ಬರದಿಲ್ಲ. ಬಹಳ ಗೊಂದಲದ ಪ್ರಶ್ನೆ ಅದು. ಪರಮಾತ್ಮನನ್ನು ಯಾರು ನಿರ್ಮಿಸಿದರು? ಹೀಗೆಯೇ ನೀನು ಕೇಳುತ್ತಲೇ ಹೋಗುವೆ. ಪಂಡಿತನು ಏನೇ ಉತ್ತರಿಸಲಿ ಮತ್ತೆ ಅವನನ್ನು ಯಾರು ಮಾಡಿದರು ಎಂಬ ಪ್ರಶ್ನೆ ಕೊನೆಗೂ ಉಳಿದು ಹೋಯಿತು. ಸರಿಯಾಗಿ ದಿಟ್ಟಿಸಿ ನೋಡಿದರೆ ನಿಮ್ಮ ಮೊದಲ ಪ್ರಶ್ನೆಗೆ ಪಂಡಿತ ಉತ್ತರಿಸಲಿಲ್ಲ. ಬರಿದೇ ನಿಮ್ಮನ್ನು ಏನೋ ಒಂದು ಹೇಳಿ ನಂಬಿಸಿದನಷ್ಟೇ, ಏಕೆಂದರೆ ನೀವು ಅಷ್ಟೊಂದು ಜಾಣರಲ್ಲ. ಮಕ್ಕಳಿಗೆ ಪಾಪ ಏನು ತಾನೇ ತಿಳಿದೀತು? ಅವರಲ್ಲಿನ್ನೂ ತರ್ಕ ಬುದ್ಧಿ ಮೂಡಿರುವುದಿಲ್ಲ, ವಿಚಾರ ಶಕ್ತಿ ಬಲಿತಿರುವುದಿಲ್ಲ. ಅವರಿಗೆ ಪ್ರಶ್ನೆ ಮಾಡುವ ಜಾಣತನ ತಿಳಿಯದು. ಸಂಗತವೋ ಅಸಂಗತವೋ ಏನೋ ಹೇಳಿದರೂ ನಂಬಿ ಸುಮ್ಮನಾಗುವರು. ಮಕ್ಕಳು ಏನು ಹೇಳಿದರೂ ನಿಜವೆಂದೇ ಭಾವಿಸುವರು, ಏಕೆಂದರೆ ನೀವು ಅವರಿಗೆ ಕೊಡುವುದೆಲ್ಲ ಸರಿಯಾದುದೇ ಎಂಬ ಅವರ ಯೋಚನೆ. ಮಕ್ಕಳು ಹೆಚ್ಚು ಪ್ರಶ್ನೆ ಮಾಡಲಾರರು. ಪ್ರಶ್ನೆ ಮಾಡಲು ಸಹ ಪ್ರೌಢತೆ ಬೇಕಾಗುವುದು. ಆದ್ದರಿಂದ ಎಲ್ಲಾ ಧರ್ಮಗಳು ಮಕ್ಕಳ ಕುತ್ತಿಗೆಯನ್ನು ಕಿವುಚಿ ನೇಣು ಹಾಕುವರು. ಆದರೆ ಈ ನೇಣು ಸಹ ಸೊಗಸು. ಒಬ್ಬನ ಕತ್ತಿನಲ್ಲಿ ಬೈಬಲ್ ಇಳಿಬಿದ್ದಿದೆ, ಇನ್ನೊಬ್ಬನ ಕುತ್ತಿಗೆಯಲ್ಲಿ ಕುರಾನ್ ತೂಗಾಡುವುದು. ಮಗದೊಬ್ಬನ ಕುತ್ತಿಗೆಯಲ್ಲಿ ಗೀತೆ ಇಳಿಬಿದ್ದಿದೆ. ಇವುಗಳು ಆದಷ್ಟು ಪ್ರೀತಿಕರವಾದ ಬಂಧನವೆಂದರೆ ಇವುಗಳನ್ನು ಬಿಟ್ಟೋದರಲು ಕೆಚ್ಚನ್ನು ತಂದುಕೊಳ್ಳುವುದೇ ಬಹಳ ಕಷ್ಟವಾದುದು. ಇವುಗಳನ್ನು ತ್ಯಜಿಸಬೇಕೆಂದುಕೊಂಡಾಗಲೆಲ್ಲ ಒಂದು ಆಪತ್ತನ್ನು ಎದುರಿಸಬೇಕಾಗುವುದು. ಏಕೆಂದರೆ ಇವುಗಳನ್ನು ಬಿಟ್ಟರೆ ನಿಮಗೆ ಅನಿಸುವುದಾದರೂ ಏನು, ನಾನೊಬ್ಬ ಅಜ್ಞಾನಿ ಎಂದೇ.
ನಿಮಗಿರುವ ಜ್ಞಾನಕ್ಕೆಲ್ಲ ಈ ಪುಸ್ತಕಗಳೇ ಆಸರೆ. ಇವುಗಳನ್ನು ಬಿಟ್ಟರೆ ಹೇಗಾದೀತು? ಆದ್ದರಿಂದ ಈ ಪುಸ್ತಕಗಳನ್ನು ಬಿಗಿಯಾಗಿ ತಬ್ಬಿಕೋ. ಇಲ್ಲವಾದರೆ ನಿನ್ನ ಅಜ್ಞಾನವನ್ನು ಮುಚ್ಚಿಟ್ಟುಕೊಳ್ಳಲು ಬೇರೆ ದಾರಿಯೇ ಇಲ್ಲ. ಆದರೆ ಅಜ್ಞಾನವನ್ನು ಮುಚ್ಚಿಟ್ಟುಕೊಳ್ಳುವುದರಿಂದ ಅದು ಅಳಿದು ಹೋಗುವಂತಿದ್ದರೆ ಬಹಳ ಸುಲಭವಾಗುತ್ತಿತ್ತು. ಆದರೆ ಅಜ್ಞಾನವು ಮರೆಮಾಚಿದಷ್ಟು ಹೆಚ್ಚುತ್ತದೆ. ಅದು ನಮ್ಮ ಗಾಯವನ್ನು ಮುಚ್ಚಿಟ್ಟುಕೊಂಡಂತೆಯೇ ಸರಿ. ಮುಚ್ಚಿಟ್ಟುಕೊಂಡರೆ ಗಾಯ ಮಾಯುವುದಿಲ್ಲ. ಒಳಗೊಳಗೆ ಅದು ಬೆಳೆದು ಕಡೆಗೆ ಕೀವು ಮೈಯಲ್ಲೆಲ್ಲ ವ್ಯಾಪಿಸುವುದು. ಶಿವನು ಹೇಳುವನು, ಜ್ಞಾನವೆಂಬುದು ಬಂಧನ, ಜ್ಞಾನವೆಂಬುದು ಕಲಿತದ್ದು, ಜ್ಞಾನವೆಂಬುದು ಎರವಲು ಪಡೆದದ್ದು, ಜ್ಞಾನವೆಂಬುದು ಮತ್ತೊಬ್ಬರಿಂದ ತೆಗೆದುಕೊಂಡದ್ದು. ಇದು ಬಂಧನಕ್ಕೆ ಕಾರಣವಾಗುವುದು. ಮತ್ತೊಬ್ಬರಿಂದ ಪಡೆದುದೆಲ್ಲ ಕೈಬಿಡು. ಯಾವುದು ಯಾರಿಂದಲೂ ದೊರೆಯುವುದಿಲ್ಲವೋ ಅದು ಹುಡುಕು, ಅದರ ಶೋಧನೆ ಮಾಡು. ಯಾವುದು ಪರಮಾರ್ಥದಿಂದ ನಿನ್ನದೋ, ಕೇವಲ ನಿನ್ನದೋ, ಅದರ ಆಕೃತಿಯನ್ನು ಕಂಡುಕೊಳ್ಳಲು ಯತ್ನಿಸು. ನಿನಗೆ ಯಾರಿಂದಲೂ ದೊರೆಯದೆ ನಿನ್ನದೇ ಆಗಿರುವ ಒಂದು ಚೈತನ್ಯದ ಬುಗ್ಗೆ ನಿನ್ನೊಳಗೆ ಅಡಗಿದೆ. ಅದು ನಿನ್ನದೇ ಸ್ವಭಾವ, ನಿಜ ಸಂಪತ್ತು. ನಿಜತ್ವ ಅದೇ ನಿನ್ನ ಆತ್ಮ. 2ನೆಯ ಸೂತ್ರದ ಮುಕ್ತಾಯ, ಪೇಜ್ ನಂಬರ್ 35. ಥ್ಯಾಂಕ್ ಯು.